ಪೇಯಗಳನ್ನು ಕುಡಿದು ಎಸೆಯುವ ಪೇಪರ್ ಕಪ್ದಿಂದ ನೀವು ಗೋಡೆಗೆ ತೂಗುವ ಒಂದು ಅಂದದ ಫ್ರೇಮನ್ನು ಮಾಡಬಹುದು. ಇದರಲ್ಲಿ ಕಾಗದ ಮೀನುಗಳನ್ನು ನೀವು ನೋಡಬಹುದು. ಈ ಮೀನನ್ನು ಮಾಡಲು ಪೇಪರ್ ಕಪ್ಸ್, ಕತ್ತರಿ, ಗ್ಲೂ, ಪೆನ್ ಹಾಗೂ ಕಾಗದ ಚಿತ್ರಗಳು ಬೇಕಾಗುವು. ನಮಗೆ ಪೇಪರ್ ಕಪ್ಪಿನ ಕೆಳಭಾಗವಷ್ಟೇ ಇದಕ್ಕೆ ಬೇಕಾಗುವುದು. ಆದ್ದರಿಂದ ಮೇಲ್ಭಾಗವನ್ನು ಕತ್ತರಿಸಿ ಬೇರ್ಪಡಿಸಿ. ಕೆಳಭಾಗದ ಎತ್ತರದ ಅರ್ಧ ಸೆಂಟಿಮೀಟರ್ ಇದ್ದರೂ ಸಾಕು. ಈ ಡಿಸ್ಕದ ಮಧ್ಯದಲ್ಲಿ ಗೆರೆ ಹೊಡೆದು ಇಬ್ಬಾಗ ಮಾಡಿ. ಈ ಎರಡು ತುಂಡುಗಳ ಮೇಲೆ ಚಿತ್ರದಲ್ಲಿ ಯಂತೆ ಗೆರೆ ಹೊಡೆಯಿರಿ. ಇವು ಎರಡು ಭಾಗಗಳು ಹಾಗೂ ಎರಡು ಗೆರೆಗಳನ್ನು ಅಲ್ಲಿ ಹೊಡೆಯಿರಿ. ಅದನ್ನು ಕತ್ತರಿಸಿ ತುದಿಯಲ್ಲಿ ಬಗ್ಗಿಸಿ. ಚಿಕ್ಕ ತುದಿಗೆ ಆಕಾರ ಕೊಟ್ಟು ತುಂಡರಿಸಿ. ಇನ್ನೊಂದು ತುಂಡನ್ನು ಕೂಡ ಇದೇ ರೀತಿ ಕತ್ತರಿಸಿ ಅದನ್ನು ಹಿಂಭಾಗದಲ್ಲಿ ಮಡಿಸಿ. ಇವು ಮೀನಿನ ಎರಡು ಭಾಗಗಳು. ಅವುಗಳನ್ನು ಒಂದರ ಮೇಲೆ ಒಂದಿಟ್ಟಾಗ ಮೀನಿನಂತೆ ಕಾಣುವವು. ಗ್ಲೂದಿಂದ ಇವುಗಳನ್ನು ಚೆಂದಾಗಿ ಅಂಟಿಸಿ. ಮುಂದಿನ ಭಾಗದಲ್ಲಿ ಬಾಯಿ ಹಾಗೂ ಹಿಂಬದಿಗೆ ಬಾಲದ ಆಕಾರ ಕಾಣಲಿ. ಹಿಂಭಾಗದಲ್ಲಿಂದ ತ್ರಿಕೋನವನ್ನು ಹೊರತೆಗೆದಾಗ ಅದು ಬಾಲದಂತೆ ಕಾಣುವುದು. ಇದು ಒಂದು ತ್ರಿಮಿತಿಯಲ್ಲಿಯ ಮೀನು. ಇದಕ್ಕೆ ಒಂದು ಕಣ್ಣನ್ನು ಚಿತ್ರಿಸಿ. ಒಂದು ದಪ್ಪ ಕಾಗದದ ಮೇಲೆ ಸಮುದ್ರದ ಅಲೆಗಳ ಚಿತ್ರವನ್ನು ತೆಗೆಯಿರಿ. ವನಸ್ಪತಿಗಳ ಚಿತ್ರ ಮುಂತಾದವುಗಳನ್ನು ಬರೆದು ಅವುಗಳ ಮೇಲೆ ಈ ತ್ರಿಮಿತಿಯಲ್ಲಿಯ ಮೀನುಗಳನ್ನು ಅಂಟಿಸಬಹುದು. ಇದನ್ನು ನೀವು ಗೋಡೆ ಮೇಲೆ ಕೂಡ ತೂಗು ಬಿಡಬಹುದು. ಇದು ಒಂದು ಬಹು ಅಂದದ ಆಟಿಕೆ ಹಾಗೂ ಚಿತ್ರ ಕೂಡ. ಇದನ್ನು ಗೋಡೆ ಮೇಲೆ ಈ ರೀತಿಯಾಗಿ ಅಂಟಿಸಲಾಗಿದೆ.